ನಮಸ್ಕಾರ. ಇಡೀ ದೇಶದಲ್ಲಿ 2047 ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ಅವರದೇ ಆದಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಜಿಹಾದ್ಗಳಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದು ಬಹಳ ಡೇಂಜರಸ್, ಬಹಳ ಅಪಾಯಕಾರಿ. ಇದೊಂದು ವೈರಸ್. ಇದು ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿ, ಪ್ರೇಮ, ಲವ್, ಇಷ್ಕ್ ಅನ್ನುವಂಥ ಹೆಸರಿನಲ್ಲಿ ಅವರನ್ನು ಮೋಸ ಮಾಡಿ, ಮತಾಂತರ ಮಾಡಿ, ಬುರ್ಕಾ ಹಾಕಿಸಿ, ನಮಾಜ್ ಮಾಡಿ, ಗೋಮಾಂಸ ತಿನ್ನಿಸುವಂಥ ವ್ಯವಸ್ಥಿತ ಷಡ್ಯಂತ್ರ ಇಡೀ ದೇಶದಲ್ಲಿ ನಡೀತಾ ಇದೆ. ಸೊ ಇದರ ವಿರುದ್ಧ ಶ್ರೀರಾಮ್ ಸೇನೆ ಸಂಘಟನೆ ನಾವು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅನ್ನುವಂಥ ಒಬ್ಬ ಸೆಕೆಂಡ್ ಇಯರ್ PUC ಓದ್ತಾ ಇರುವಂಥ 19 ವಯಸ್ಸಿನ ಹುಡುಗಿನ ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ 27 ಬಾರಿ ಚಾಕು ಹಾಕಿ ಒಬ್ಬ ಮುಸ್ಲಿಂ ಮತಾಂಧ, ನೀಚ, ದೇಶದ್ರೋಹಿಯಾದಂಥವನು ಕೊಂದಾಕಿದ. ಸೊ ಆ ಸಮಯದಲ್ಲಿ ನಾವು ಇದನ್ನು ಗಂಭೀರವಾಗಿ ತಗೊಂಡು ಈ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ಗೆ ಒಂದು ಹೆಲ್ಪ್ಲೈನ್, ಒಂದು ಸಹಾಯವಾಣಿಯನ್ನು ಡಿಕ್ಲೇರ್ ಮಾಡಿದ್ವಿ. ಈಗ 2 ವರ್ಷ ಆಯಿತು. 2 ವರ್ಷದಲ್ಲಿ 8,000 ಕಾಲ್ಗಳು ಬಂದಿದ್ದಾವೆ, 8,000 ಕರೆಗಳು ಬಂದಿದ್ದಾವೆ. ನನ್ನ ಮಗಳು ಹೋದ್ಲು, ನನ್ನ ತಂಗಿ ಹೋದ್ಲು, ನನ್ನ ಅಕ್ಕ ಹೋದ್ಲು, ನಮ್ಮ ಪಕ್ಕದ ಮನೆಯವನು ಹೋದ್ಲು, ಓಣಿಯವಳು ಹೋದ್ಲು ಅಂತ ಹೇಳಿ 8,000 ಕಾಲ್ಗಳು ಬಂದಿದ್ದಾವೆ. ಅಂದರೆ ನಾನು ಯಾಕೆ ಇದನ್ನು ಅಂಕಿ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟು ರೀತಿಯ ವೈರಸ್ ಇದೆ, ಎಷ್ಟು ಭಯಾನಕವಾದಂಥ ಸ್ಥಿತಿ ತಲುಪಿದೆ ಅಂತನ್ನುವಂಥದ್ದು ಹಿಂದೂ ಸಮಾಜ ಅರ್ಥಕೊಳ್ಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈ 2ನೇ ವರ್ಷದ ಸಹಾಯವಾಣಿಯ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ಪ್ರಜ್ಞೆ ಬರಬೇಕು, ಒಂದು ಜಾಗೃತಿ ಮೂಡಿಸಬೇಕು. ಏನಿದು ಲವ್ ಜಿಹಾದ್ ಅಂತಂದರೆ, ಇದನ್ನು ತಪ್ಪಿಸೋದು ಹೇಗೆ, ಇದನ್ನು ತಡೆಯೋದು ಹೇಗೆ, ಇದನ್ನು ನಾಶ ಮಾಡೋದು ಹೇಗೆ, ಇದನ್ನು ನಿಲ್ಲಿಸೋದು ಹೇಗೆ, ಇದಕ್ಕೆ ಪರಿಹಾರ ಏನು ಅನ್ನೋ ದೃಷ್ಟಿಯಿಂದ ಜೂನ್ 14ನೇ ತಾರೀಕು ಭಾನುವಾರ ಹುಬ್ಬಳ್ಳಿಯಲ್ಲಿ RN ಶೆಟ್ಟಿ ಕಲ್ಯಾಣ ಮಂಟಪ ಅಂತನ್ನುವಂಥ ದೊಡ್ಡ ಕಲ್ಯಾಣ ಮಂಟಪದಲ್ಲಿ 5,000 ಜನ ಮಹಿಳೆಯರ ಸಮಾವೇಶವನ್ನು ನಿಶ್ಚಯ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅವರಿಗೆ ಧೈರ್ಯ, ಸ್ಥೈರ್ಯ, ಒಂದು ವಿಶ್ವಾಸ ಬರೋಗೋಸ್ಕರ ಒಂದು ತ್ರಿಶೂಲವನ್ನು ಕೂಡ ನಾವು ಅವರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಮಹಿಳೆಯರು, ಎಲ್ಲ ಹಿಂದೂಗಳು ಭಾಗವಹಿಸಬೇಕು. ಲವ್ ಜಿಹಾದ್ ಅನ್ನುವಂಥ ವೈರಸ್ಸನ್ನು, ಕ್ಯಾನ್ಸರನ್ನು, ದೇಶದ್ರೋಹಿಯನ್ನು ತಡೆಯುವಂಥ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೈ ಜೋಡಿಸೋಣ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಮ್ಮೆ ಜೂನ್ 14 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆಯವರೆಗೆ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.